ಹಾಯ್ ಎವ್ರಿವನ್, ಈ ದಿನ ನಾನು ಬಿಸಿಬೇಳೆ ಭಾತನ್ನು ಮಾಡಿದ್ದೀನಿ. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಅದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್: ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, ಕಡಲೆ ಬೀಜ ಹಾಗೂ ಕಡಲೆಬೇಳೆ, ಇದಿಷ್ಟು ಒಗ್ಗರಣೆಗೆ ತೊಗೊಂಡಿದ್ದೀನಿ. ನಂತರ ಈರುಳ್ಳಿಯನ್ನು ನಾನು ಉದ್ದ ಹೆಚ್ಚಿದ್ದೇನೆ, ದೊಡ್ಡದಾಗಿ ಹೆಚ್ಚಿದ್ದೇನೆ. ನಾನು 3ರಿಂದ 4 ಈರುಳ್ಳಿ ತೆಗೆದುಕೊಂಡಿದ್ದೇನೆ. ನಂತರ ಅಕ್ಕಿನ ನಾನು 2 ಕಪ್ ಅಕ್ಕಿನ ತೊಗೊಂಡಿದ್ದೀನಿ. 2 ಕಪ್ ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೀನಿ. ನಾನು ಇದೇ ಕಪ್ಪಲ್ಲಿ 2 ಕಪ್ ತೊಗೊಂಡಿದ್ದೀನಿ. ಅಕ್ಕಿನ ಇದೇ ಕಪ್ಪಲ್ಲಿ ತೊಗೊಂಡಿದ್ದೀನಿ. ತೊಗರಿಬೇಳೆನೂ ನಾನು ಅದೇ ಕಪ್ಪಲ್ಲಿ 2 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ತೊಗರಿಬೇಳೆನ ನಾನು ಒಂದು ಅರ್ಧ ತಾಸು ಮುಂಚೆ ನೆನೆಸಿಟ್ಟಿದ್ದೀನಿ. ಹಾಗೆ ಆಲೂಗಡ್ಡೆನ ನಾನು ಚಿಕ್ಕದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ 4 ಟೊಮೊಟೊನ ತೊಗೊಂಡಿದ್ದೀನಿ. ಹಾಗೆ ಬೀನ್ಸನ್ನ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ನವಿಲುಕೋಸನ್ನು ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಕ್ಯಾರೆಟನ್ನು ಸಹಿತ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಕರಿಬೇವು ಅಷ್ಟೇ ಸಣ್ಣ ಪೀಸ್ ಮಾಡಿಟ್ಕೋಬೇಕು. ನಂತರ ನಾನು ಅರ್ಧ ಕಪ್ ಅಷ್ಟು ಬಿಸಿಬೇಳೆ ಬಾತ್ ಪೌಡ್ರನ್ನ ತೊಗೊಂಡಿದ್ದೀನಿ. ಅರ್ಧ ಕಪ್ ತೊಗೋಬೇಕು. ನಂತರ ಹುಣಸೆ ಹಣ್ಣನ್ನು ನಾನು ಅದನ್ನು ನೆನೆಸಿಟ್ಟಿದ್ದೀನಿ. ಹುಣಸೆ ಹಣ್ಣಿನ ರಸ ನಾವು ಹಾಕಬೇಕಾಗತ್ತೆ. ಹುಣಸೆ ಹಣ್ಣು ನೆನೆಸಿಡಬೇಕು. ಒಂದು ಅರ್ಧ ತಾಸು ಮುಂಚೆನೇ ಹುಣಸೆ ಹಣ್ಣು ನೆನೆಸಿಡಬೇಕು. ನಂತರ ಅರಿಶಿನ ಪುಡಿ 1 ಚಮಚ ತೊಗೊಂಡಿದ್ದೀನಿ. ನಂತರ ನಾನು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 4ರಿಂದ 5 ಒಣಮೆಣಸಿನ್ಕಾಯಿ ಚಿಕ್ಕದಾಗಿ ಪೀಸ್ ಮಾಡಿದ್ದೇನೆ. ನಂತರ ಗೋಡಂಬಿನ 4ರಿಂದ 5 ಗೋಡಂಬಿನ ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಅಡುಗೆ ಎಣ್ಣೆನ ನಾನು ತೊಗೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೋದಕ್ಕೆ ನಾನಿಲ್ಲಿ ಬೂಂದಿ ಖಾರ ತೊಗೊಂಡಿದ್ದೀನಿ. ಇದನ್ನು ಬಿಸಿಬೇಳೆ ಭಾತ್ ಆದ ನಂತರ ಬಿಸಿಬೇಳೆ ಭಾತ್ ಮೇಲೆ ಹಾಕಿ ತಿನ್ನಲಿಕ್ಕೆ ಬೂಂದಿ ಖಾರನ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಬಿಸಿಬೇಳೆ ಭಾತ್ ಮಾಡಲಿಕ್ಕೆ. ಈಗ ಬಿಸಿಬೇಳೆ ಭಾತು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ತಗೊಳ್ಳಿ, ಅಡುಗೆ ಮಾಡುವ ಎಣ್ಣೆನ ಹಾಕ್ಕೊಳ್ಳಿ. ನಂತರ ಕಡಲೆ ಬೀಜ, ನಂತರ ಉದ್ದಿನ ಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ. ನಾನೆಲ್ಲ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ ಎಲ್ಲ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆ ಬೀಜ ರುಚಿಗಷ್ಟೇ ಸ್ವಲ್ಪ ಹಾಕಬೇಕು. ನಂತರ ಗೋಡಂಬಿನ ಇವೆಲ್ಲವನ್ನು ಫ್ರೈ ಮಾಡ್ಕೋಬೇಕು. ಈಗ ಅರಿಶಿನ ಪುಡಿ ಹಾಕಿ, ನಂತರ ಕರಿಬೇವನ್ನು ಹಾಕಿ, ನಾನಿಲ್ಲಿ ಕರಿಬೇವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ, ನಂತರ ಈರುಳ್ಳಿಯಲ್ಲಿ ನಾನು ಉದ್ದುದ್ದ ಹೆಚ್ಚಿದ್ದೇನೆ, ದೊಡ್ಡದಾಗಿ ಹೆಚ್ಚಿದ್ದೇನೆ.
ಒಣಮೆಣಸಿನ್ಕಾಯಿ 4ರಿಂದ 5 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಹುರಿಬೇಕು. ನಾವು ಈರುಳ್ಳಿಯನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ನಂತರ ಬೀನ್ಸು, ಎಲ್ಲ ತರಕಾರಿಯನ್ನು ಹಾಕಬೇಕು. ಬೀನ್ಸು, ನವಿಲುಕೋಸು, ಕ್ಯಾರೆಟು, ಹಾಗೆ ಆಲೂಗಡ್ಡೆಯನ್ನು ನಾನು ಇಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೆ. ಸಣ್ಣದಾಗಿ ಹೆಚ್ಚಿ ನೀರಲ್ಲಿ ಹಾಕಿಟ್ಟಿದ್ದೆ. ಆಲೂಗಡ್ಡೆ ಹಾಗೆ ಇಟ್ಟರೆ ಕಪ್ಪಾಗಿಬಿಡುತ್ತೆ, ಆದ್ದರಿಂದ ನಾನು ನೀರಲ್ಲಿ ಹಾಕಿಟ್ಟಿದ್ದೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಟೊಮೊಟೊ ಆ್ಯಡ್ ಮಾಡಬೇಕು. ಟೊಮೊಟೊ ಹಾಕಬೇಕು. ಟೊಮೊಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಬಿಸಿಬೇಳೆಬಾತ್ ಪೌಡರ್, ಮಸಾಲ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಎಲ್ಲ ತರಕಾರಿಗೂ ಚೆನ್ನಾಗಿ ಮಸಾಲ ಅಂಟ್ಕೊಳ್ಳುತ್ತೆ. ನಂತರ ಹುಣಸೆ ರಸನ ನಾನು ಹುಣಸೆಹಣ್ಣನ್ನು ಹುಣಸೆಹಣ್ಣು ಚೆನ್ನಾಗಿ ಹಿಂಡಿ ರಸ ಹಾಕಿದ್ದೇನೆ. ಈಗ ತೊಗರಿಬೇಳೆ 2 ಕಪ್ಪಷ್ಟು ತೊಗರಿಬೇಳೆ ನಾನು ಅರ್ಧ ತಾಸು ಮುಂಚೆ ನೆನೆಸಿಟ್ಟಿದ್ದೀನಿ. ನಾವು ಮಾಡುವುದಕ್ಕಿಂತ ಅರ್ಧ ತಾಸು ಮುಂಚೆ ಬೇಳೆ ನೆನೆಸಿಟ್ರೆ ಚೆನ್ನಾಗಿ ಬೇಯುತ್ತೆ ತೊಗರಿಬೇಳೆ, ಅದರಿಂದ ನೆನೆಸಿಡಬೇಕು. ನಂತರ ಅಕ್ಕಿನ ನಾನು ಇಲ್ಲಿ ತೊಳೆದಿಟ್ಟಿದ್ದೀನಿ. ಅಕ್ಕಿನ 2 ಕಪ್ ಅಕ್ಕಿ ತೊಗೊಂಡು ತೊಳೆದಿಟ್ಟಿರೋಂಥ ಅಕ್ಕಿ ಹಾಕಿದ್ದೀನಿ. ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಈಗ ನೀರು ಹಾಕಬೇಕು. ನಾನಿಲ್ಲಿ ನೀರನ್ನು 6 ಕಪ್ಪು, ನಾನು ಅಕ್ಕಿ ಮತ್ತು ಬೇಳೆ ತೊಗೊಂಡಿರೋ ಕಪ್ಪಲ್ಲೇ 6 ಕಪ್ಪು ನೀರನ್ನು ಹಾಕಿದ್ದೇನೆ. ನಮಗೆ ಮತ್ತೆ ನೀರು ಬೇಕು ಅಂದರೆ ನಾವು ಕುಕ್ಕರಲ್ಲಿ ಹೀಗೆ ಹಾಕಬಾರ್ದು. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು. 6 ಕಪ್ ಹಾಕಿ ನಾನು 2 ವಿಷಲ್ ಮಾಡಿದ್ದೀನಿ. ನಂತರ ಮೇಲೆ ನಾವು ನೀರು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. 6 ಕಪ್ ನೀರು ಹಾಕಿ 2 ವಿಷಲ್ ಮಾಡಬೇಕು ಕುಕ್ಕರನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿಬೇಳೆಬಾತು. ಈಗ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆ ಬಿಸಿ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ತಣ್ಣ ನೀರು ಹಾಕಬಾರ್ದು, ಬಿಸಿ ನೀರನ್ನು ಕಾಯಿಸ್ಕೊಂಡಿಟ್ಟು ಬಿಸಿ ನೀರು ಹಾಕಬೇಕು. ನಮಗೆ ಇದು ಎಷ್ಟು ತೆಳುವಾಗಿ ಬೇಕು, ಬಿಸಿಬೇಳೆಬಾತು ತೆಳುವಾಗಿ ಇರುತ್ತಲ್ವ, ಎಷ್ಟು ತೆಳುವಾಗಿ ಬೇಕೋ ಅಷ್ಟು ನಾವು ನೀರು ಹಾಕ್ಕೋಬೇಕು. ಭಾಳ ನೀರು ಹಾಕಬಾರ್ದು, ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಿಟ್ಕೊಂಡು ಹಾಕಿದ್ದೇನೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಅದು ಮಸಾಲ ಎಲ್ಲ ಒಂದು ಕಡೆ ಇರುತ್ತೆ, ಅಕ್ಕಿನೇ ಒಂದು ಕಡೆ ಆಗುತ್ತೆ, ಆದ್ದರಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ರೆಡಿಯಾಗಿದೆ ಬಿಸಿಬೇಳೆಬಾತು. ರುಚಿಕರವಾದಂತಹ ಬಿಸಿಬೇಳೆಬಾತು ರೆಡಿಯಾಗಿದೆ. ಬನ್ನಿ ಈಗ ಬಿಸಿಬೇಳೆಬಾತನ್ನು ಸರ್ವ್ ಮಾಡೋಣ. ನೋಡಿ, ರುಚಿಕರವಾದಂಥ ಬಿಸಿಬೇಳೆಬಾತು ರೆಡಿಯಾಗಿದೆ. ಇದಕ್ಕೆ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ನಂತರ ಬೂಂದಿ ಖಾರನ ಹಾಕ್ತಾಯಿದ್ದೀನಿ. ಈಗ ರುಚಿಕರವಾದಂತಹ ಬಿಸಿಬೇಳೆಬಾತು ಸವಿಯಲು ಸಿದ್ಧ. ಇವತ್ತಿನ ಈ ನನ್ನ ರೆಸಿಪಿ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.